ಕೆಲವು ಸಂದರ್ಭದಲ್ಲಿ ಈ ಬಡವರಿಗೆ ಫೀಸ್ ಕಟ್ಟೋಕ್ಕಾಗಲ್ಲ, ಅಡ್ಮಿಷನ್ಸ್ಗೆ ಹೋಗಿ ಹೇಳಿದಾಗ ಕೂಡ ಆಯಿತು ಸ್ವಲ್ಪ ಕಟ್ಟಲಿ, ಎಷ್ಟು ಸಾಧ್ಯವಾದರೆ ಅಷ್ಟು ಕಟ್ಟಲಿ, ಸೀಟ್ ಕೊಡ್ತೀನಿ ಮುನಿಯಪ್ಪನವರೇ ಅಂತ ಹೇಳ್ತಾಯಿದ್ರು. ಇವೆಲ್ಲ ನೋಡಿದ್ರೆ ಬಡವರ ಬಂಧು ಅಂತ ಅವ್ರನ್ನ ನಾನು ಉಲ್ಲೇಖ ಮಾಡ್ಬೋದು ಈ ಸಂದರ್ಭದಲ್ಲಿ. ಮತ್ತು ಸರಳ ಸಜ್ಜನಿಕೆ ಇತ್ತು, ಎಷ್ಟೇ ಅಧಿಕಾರ ಇದ್ದರೂ ಎಷ್ಟು ಹಣ ಇದ್ದರೂ ಕೂಡ ಜನಸಾಮಾನ್ಯರಲ್ಲಿ ಬೆರೀತಾಯಿದ್ರು, ಪ್ರೀತಿ ವಾತ್ಸಲ್ಯದಿಂದ ನೋಡ್ತಿದ್ರು, ನಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ನಡೆದುಕೊಂಡ್ರು ಎಲ್ಲ ವಿಷಯಗಳಲ್ಲಿ ಕೂಡ. ಅವರ ಅಗಲಿಕೆ ಇವತ್ತು ನಮಗೆಲ್ಲ ತುಂಬಲಾರ್ದು ನಷ್ಟ ಆಗಿದೆ. ವಿಶೇಷವಾಗಿ ಕಾಂಗ್ರೆಸ್ ಪಾರ್ಟಿಗೂ ಕೂಡ ಅವರ ಸೇವೆ ಅಪಾರವಾಗಿದೆ. ಮತ್ತು ಅವರೊಂದು ಗೆಸ್ಟ್ ಹೌಸ್ ಮಾಡಿದ್ದರು, ಅಲ್ಲಿ ಸರ್ಕಾರ ಗೆಸ್ಟ್ ಹೌಸ್ಗಿಂತ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಹೋಗಿ ಅಲ್ಲಿರ್ಬೋದು. ಎಲ್ಲ ರೀತಿಯ ಊಟ ಉಪಚಾರಗಳನ್ನು ಕೂಡ ಆತಿಥ್ಯ ವಿಶೇಷವಾಗಿ ಇಡೀ ರಾಜ್ಯದಲ್ಲಿ ಎಲ್ಲಿಂದ ಯಾರೇ ಬರಲಿ ಅವರೆಲ್ಲರಿಗೂ ಕೂಡ ಅವಕಾಶ ಕೊಡುವಂಥದ್ದನ್ನು ವ್ಯವಸ್ಥೆಯನ್ನು ಕೂಡ ಮಾಡಿದರು. ವಿದ್ಯಾದಾನ ಬಹಳ ಪವಿತ್ರವಾದಂಥ, ಅದರಲ್ಲಿ ಶೋಷಿತ ವರ್ಗಗಳಿಗೆ ವಿದ್ಯಾದಾನದ ಜೊತೆಗೆ ನೌಕರಿಯನ್ನು ಕೂಡ ಕೊಟ್ಟಿದ್ದು ನಾನು ಕಣ್ಣಾರೆ ಕಂಡಿದ್ದೀನಿ. ಅಂಥವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ ಮತ್ತು ಆ ಕುಟುಂಬಕ್ಕೆ ಈ ತುಂಬಲಾರದ ನಷ್ಟವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಭಗವಂತನ ಪ್ರಾರ್ಥನೆ ಮಾಡಿದೆ. ನಮಸ್ಕಾರ. ಕೊನೆಯದಾಗಿ ಮಂಜುನಾಥ್ ಮುಂಡಾರಿ. ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಸುಮಾರು 40 ವರ್ಷಗಳಿಂದ ನಾನು ಆ ಕುಟುಂಬವನ್ನು ಭಾಳ ಹತ್ತಿರದಿಂದ ಬಲ್ಲೆ. ಬಕೇಶ್ ಅವರು ತನ್ನ ರಾಜಕಾರಣವನ್ನು 87ರಲ್ಲಿ ಪ್ರಥಮ ಬಾರಿಗೆ ಕಾರ್ಯಾರ್ಪಣೆ ಮಾಡಬೇಕಾದ್ರೆ ನಾವೆಲ್ಲ ಬಕೇಶ್ ಜೊತೆ ಇದ್ದವರು ಅಧ್ಯಕ್ಷ ಆಗಬೇಕು ಅಂತ ಇದ್ವಿ. ನಂತರ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಧ್ಯಕ್ಷರಾಗಿದ್ದರು. ಖಜಾಂಚಿಯಾಗಿ ಶಾಮನೂರು ಶಿವಶಂಕರಪ್ಪನವರಿದ್ದರು. ಆವಾಗ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹಣದ ನೆರವನ್ನು ಅವ್ರು ಕೊಡ್ತಾಯಿದ್ರು. ಪ್ರತಿ ತಿಂಗಳು 2ನೇ ತಾರೀಕು ಅಥವಾ 3ನೇ ತಾರೀಕು ನನಗೆ ಫೋನ್ ಮಾಡ್ತಾಯಿದ್ರು, ಏನಪ್ಪ ನೀನು ಇನ್ನೂ ಬಂದಿಲ್ಲ ಅಂತ ಹೇಳಿಬಿಟ್ಟು. ಅಂಥೇಳಿದ್ರೆ ಪಕ್ಷದ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಅವರನ್ನು ಸಂಪೂರ್ಣವಾಗಿ ಅವರು ತೊಡಗಿಸ್ಕೊಳ್ತಾಯಿದ್ರು. ಅದಕ್ಕಿಂತಲೂ ಇನ್ನೊಂದು ನನಗೆ ನನ್ನ ಪ್ರಥಮ ಅನುಭವ ಅಂತ ಹೇಳಿದ್ರೆ, ನನಗೆ ಮಂಗಳೂರಿನಲ್ಲಿದ್ದಾಗ ನನ್ನೊಬ್ಬ ಮಿತ್ರರು ಹೇಳ್ತಾರೆ, ನಮಗೊಂದು ನರ್ಸಿಂಗ್ ಸೀಟ್ ಬೇಕು, ಅದು ಅವ್ರ ಹತ್ರ ಕೇಳಿದ್ರೆ ಕೊಡ್ತಾರೆ ಅಂತ ಹೇಳಿಬಿಟ್ಟು. ನಾವು ದಾವಣಗೆರೆಗೆ ಬಂದು ಅವ್ರ ಹತ್ರ ಸೀಟನ್ನು ಬೇಕು ಅಂತ ಕೇಳಬೇಕಾದ್ರೆ ಎಲ್ಲ ವಿಚಾರ ಮಾಡಿ ಹೇಳಿದಾಗ ನಾನು ಅವಾಗ ಹೇಳಿದೆ, ಸರ್ ಇದು ಆಸ್ಕರ್ ಅವ್ರು ಕಳಿಸಿದ್ದಾರೆ, ಮಾಡಿಕೊಡ್ಬೇಕು ಅಂತ ಹೇಳಿದೆ ನಾನು. ಅವರು ಆಯ್ತಪ್ಪ ಮಾಡಿಕೊಡ್ತೀನಿ ಅಂತ ಹೇಳಿ, ಅವಾಗ ಆಸ್ಕರ್ ಅವರು ಹೇಳಿರಲಿಲ್ಲ ನನಗೆ. ನಾನು ಅವರ ಹೆಸರನ್ನು ಅಲ್ಲಿ ಉಪಯೋಗ ಮಾಡಿದ್ದೆ. ಆಮೇಲೆ ಅವ್ರು ಹೇಳಿದ್ರು, ಒಂದಲ್ಲ ಒಂದು ದಿವಸ ಇವ್ರು ಕೇಳ್ಬೋದೇನೋ ಅಂಥೇಳಿ ನಾನು ಆಸ್ಕರ್ ಅವ್ರ ಹತ್ರ ಹೇಳಿದೆ, ಸರ್ ಈ ರೀತಿ ಶಾಮನೂರು ಶಿವಶಂಕರಪ್ಪರ ಹತ್ರ ಹೋಗಿದ್ವಿ, ಆ ಸೀಟ್ ಅವರು ಕೊಡೋದ್ರಲ್ಲಿರಲಿಲ್ಲ, ಅವಾಗ ನಿಮ್ಮ ಹೆಸರನ್ನು ನಾನು ಉಪಯೋಗಿಸ್ಕೊಂಡಿದ್ದೆ ಸರ್ ಅಂಥೇಳಿ. ಆಯಿತು ಅಂತ ಹೇಳಿದ್ರು. ಸುಮಾರು ಒಂದು ವರ್ಷ ಬಿಟ್ಟಾಗ ಒಂದು ಸಲ ನಾನು ಮತ್ತು ಆಸ್ಕರ್ ಅವರು ಇದ್ದಾಗ ಅವ್ರು ನೆನಪು ಮಾಡ್ಕೊಂಡು ಹೇಳಿದ್ರು, ನೀವು ಕಳಿಸಿದ್ರಿ, ನಾನು ಅವಾಗ ಆ ಸೀಟನ್ನು ಕೊಟ್ಟಿದ್ದೆ ಅಂತ ಹೇಳ್ಬಿಟ್ಟು. ಅಂತ ಹೇಳಿದ್ರೆ ಅವರಿಗೆ ಒಂದು ನೆನಪಿನ ಶಕ್ತಿ ಎಷ್ಟಿತ್ತು ಅಂತ ಹೇಳಿದ್ರೆ, ಯಾವಾಗ ಯಾರು ಏನು ಹೇಳಿದ್ರು, ಏನು ಮಾತಾಡಿದ್ರು ಅನ್ನೋದು ಸಂಪೂರ್ಣ ಚಿತ್ರಣವನ್ನು ಅವ್ರು ಇಡ್ತಿದ್ರು. ಕೊನೆಯದಾಗಿ ಕಳೆದ 3 ವರ್ಷಗಳ ಹಿಂದೆ ಅವರು ಕಾಮೆಡಿಕೆಯಲ್ಲಿದ್ದಾಗ ನಮ್ಮ ಇಂಜಿನಿಯರಿಂಗ್ ಕಾಲೇಜಿನ ಒಂದು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಸುಮಾರು 7-8 ವರ್ಷಗಳ ಕಾಲ ಸರ್ಕಾರಕ್ಕೂ ಮತ್ತು ಕಾಮೆಡಿಕೆಗೂ ಒಂದು ಚರ್ಚೆಗಳು ನಡೀತಾ ಇತ್ತು. ಒಂದು ಕನ್ಸೆನ್ಷನ್ ಅಗ್ರಿಮೆಂಟಲ್ಲಿ ಒಂದು ಸರಿಯಾದ ಒಂದು ಪ್ಯಾರಾಗ್ರಾಫ್ ಇಲ್ಲದ ಕಾರಣ ನಾವು ಇಂಜಿನಿಯರಿಂಗ್ ಕಾಲೇಜಿನ ಮ್ಯಾನೇಜ್ಮೆಂಟ್ನವರು ಭಾಳ ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ವಿ. ಅಂತೇಳಿದ್ರೆ ವಿದ್ಯಾರ್ಥಿಗಳು ಕೋರ್ಟಿಗೆ ಹೋಗ್ತಾಯಿದ್ರು. ನಾನು ಇದನ್ನು ಮನಗಂಡು ಇದನ್ನು ಯಾವುದಾದ್ರೂ ಇದರಿಂದ ಹೊರಗಡೆ ಬರಬೇಕು ಅಂಥೇಳಿ ಆವಾಗ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರ ಹತ್ರ ಇದ್ರ ಬಗ್ಗೆ ಸಂಪೂರ್ಣ ಹೇಳಿದೆ, ಸರ್ ಈ ರೀತಿ ಕನ್ಸೆನ್ಷನ್ ಅಗ್ರಿಮೆಂಟ್ ಇದೆ, ಇದನ್ನು ನಾವು ಚೇಂಜ್ ಮಾಡಿಸ್ಬೇಕು, ಯಾವ ರೀತಿ ಮಾಡ್ಬೋದು ಅಂತೇಳಿ. ಅವ್ರು ಹೇಳಿದ್ರು, ಮುಖ್ಯಮಂತ್ರಿಗಳು ಇದಕ್ಕೆ ಇಂಟರ್ಫಿಯರ್ ಆಗಬೇಕಾಗುತ್ತೆ, ನೀವು ಮುಖ್ಯಮಂತ್ರಿಗಳ ಹತ್ರ ಸಹ ಒಂದು ಪರ್ಮಿಷನ್ ತಗೊಳ್ಬೇಕು ಅಂಥೇಳಿ. ಆವಾಗ ಮುಖ್ಯಮಂತ್ರಿಗಳಾಗಿ ಅಂತ ಯಡಿಯೂರಪ್ಪನವರು ಇದ್ದರು. ಆವಾಗ ಅದರ ಮುಂದಾಳತ್ವವನ್ನು ನಾನು ವಹಿಸ್ಕೊಂಡು ಆ ಕನ್ಸೆಷನ್ ಅಗ್ರಿಮೆಂಟನ್ನು ರೀಸ್ಟ್ರಕ್ಚರ್ ಮಾಡಬೇಕು ಅನ್ನೋದರಲ್ಲಿ ಭಾಳ ಒಂದು ಪಾತ್ರ ವಹಿಸಿದಾಗ ಒಂದು ದಿವಸ ನನ್ನನ್ನು ಶಾಮನೂರು ಶಿವಶಂಕರಪ್ಪ ಕರೆದು ಹೇಳಿದ್ರು, ನೋಡಪ್ಪ ನಾನೊಂದು 7-8 ವರ್ಷಗಳಿಂದ ಈ ಕೆಲಸವನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ, ಆದರೆ ಆಗಿರಲಿಲ್ಲ, ನೀನು ಅದನ್ನು ಮಾಡ್ತಾ ಇದೆಯಾ ಅಂಥೇಳಿ ನನಗೆ ಭಾಳ ಖುಷಿಯಾಯಿತು.
ನಿನಗೇನಾದರೂ ಖರ್ಚು ವೆಚ್ಚಗಳು ಏನಿದ್ರು ಹೇಳು, ನಾನು ಅದನ್ನು ಮಾಡ್ತೀನಿ ಅನ್ನೋ ಭಾವನೆಯನ್ನು ಅವ್ರು ಹೇಳ್ತಾಯಿದ್ರು. ಅಂತ ಹೇಳಿದ್ರೆ ಅವರಿಂದ ಆಗುತ್ತೋ ಇಲ್ಲೋ ಅನ್ನೋದಕ್ಕಿಂತನೂ ನಾವು ಮಾಡ್ತಾ ಇದ್ದೀವಿ ಅನ್ಬೇಕಾದ್ರೆ ಒಂದು ಸಂಪೂರ್ಣ ಒಂದು ಸಹಕಾರವನ್ನು ಕೊಡುವಂಥ ಒಂದು ದೊಡ್ಡ ಮನುಷ್ಯನ ವ್ಯಕ್ತಿ ಅವರಾಗಿದ್ದರು ಸರ್. ನಂತರ ಮಲ್ಲಿಕಾರ್ಜುನ್ ಅವರು ನನಗೆ ಅತ್ಯಂತ ಒಬ್ಬ ಮಿತ್ರ. ಅವರು ಯಾವಾಗಾದರೂ ನಾನು ಶಾಮಶಂಕರಪ್ಪರ ಹತ್ರ ಹೋದಾಗ ಅವ್ರು ಹೇಳ್ತಾಯಿದ್ರು, ನನ್ನನ್ನು ನೀನು ಭೇಟಿ ಮಾಡೋಕ್ಕೆ ಬಂದಿಲ್ಲ, ನಿನ್ನ ಸ್ನೇಹಿತ ಮಲ್ಲಿಕಾರ್ಜುನನ ಭೇಟಿ ಮಾಡೋಕ್ಕೆ ಬಂದಿದೆ ಅನ್ನೋ ಮಾತನ್ನು ಸಹ ಹೇಳ್ತಾಯಿದ್ರು. ಅಂತ ಹೇಳಿದ್ರೆ ಅವರು ತಮ್ಮ 95-96 ವರ್ಷದಲ್ಲೂ ನಾನು ಅವರನ್ನು ಒಂದು 4-5 ತಿಂಗಳ ಹಿಂದೆ ಸಹ ನಾನು ಭೇಟಿ ಮಾಡಿದಾಗ ಅವ್ರು ನನ್ನಾಗ ಫಸ್ಟ್ ನೋಡಿದಾಗ ನನ್ನ ಕೇಳ್ತಿದ್ರೆ, ಆಸ್ಕರು ಹೋಗ್ಬಿಟ್ಮೇಲೆ ನಿನಗೆ ಯಾರಿದ್ದಾರೋ ಈಗ ಈ ಖರ್ಗೆ ಸಾಹೇಬ್ರ ಜೊತೆ ಇದೆಯಾ ಅಂತ 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 ಹೇಳಿದ್ರೆ ನಾವು ಯಾರ ಜೊತೆ ಇದ್ದೀವಿ, ಯಾರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದೀವಿ, ಆಮೇಲೆ ನಿನ್ನ ಕಾಲೇಜ್ ಯಾವ ರೀತಿ ಇದೆ, ನಿನ್ನ ಸಂಸಾರ ಹೇಗಿದೆ, ನಿನ್ನ ಹೆಂಡತಿ ಮಕ್ಕಳಂತ ಎಲ್ಲದನ್ನು ವಿಚಾರಣೆ ಮಾಡುವಂಥ ಒಂದು ದೊಡ್ಡ ಮನಸ್ಸಿನ ವ್ಯಕ್ತಿಯಾಗಿದ್ದರು. ಬಹುಶಃ ಅವರ ಅಗಲಿಕೆಯಿಂದ ಇವತ್ತು ಇಡೀ ನಮ್ಮ ರಾಜ್ಯಕ್ಕೆ ಅಲ್ಲದೆ ನಮ್ಮ ಹತ್ತಿರದ ಹಲವಾರು ಕುಟುಂಬಗಳಿಗೆ ಒಂದು ದಾರಿದೀಪ ಥರ ಅವರು ನಮಗೆಲ್ಲ ಒಂದು ಮಾರ್ಗದರ್ಶಕರಾಗಿದ್ದರು. ಅದರಲ್ಲೂ ಅವರ ಇಡೀ ಕುಟುಂಬಕ್ಕೆ ದೇವರು ಅವರ ಒಂದು ಏನನ್ನು ಕಳೆದುಕೊಂಡಿದ್ದಾರೆ ಆ ದುಃಖಭರಿತ ಒಂದು ಸಂಸಾರಕ್ಕೆ ದೇವರು ಸಂಪೂರ್ಣವಾದ ಶಕ್ತಿಯನ್ನು ಕೊಡಲಿ ಅಂತೇಳಿ ಈ ಅವಕಾಶ ಮಾಡಿಕೊಟ್ಟ ನಿಮಗೂ ವಂದನೆಗಳನ್ನ ಮಾತಾಡಿ ಸರ್. ಮೃತರ ಆತ್ಮಕ್ಕೆ ಸದ್ಗತಿಯನ್ನು ಕೋರುತ್ತಾ ಅವರ ಅಗಲಿಕೆಯ ನೋವನ್ನು ಸಹಿಸುವ ಶಕ್ತಿಯನ್ನು ಅವರ ಕುಟುಂಬ ವರ್ಗಕ್ಕೆ ಪರಮಾತ್ಮ ಕರುಣಿಸಲೆಂದು ಪ್ರಾರ್ಥಿಸುತ್ತೇನೆ. ಮೃತರ ಗೌರವಾರ್ಥ ಮಾನ್ಯ ಸದಸ್ಯರು ಎದ್ದು ನಿಂತು 1 ನಿಮಿಷ ಮೌನವನ್ನು ಆಚರಿಸಲು ಕೇಳಿಕೊಳ್ತೀನಿ. ಓಂ ಶಾಂತಿ. ಸದನದಲ್ಲಿ ಪ್ರಸ್ತಾಪಿಸಿದ ಸಂತಾಪ ಸೂಚನೆ ನಿರ್ಣಯವನ್ನು ಮೃತ ಗಣ್ಯರ ಕುಟುಂಬ ವರ್ಗದವರಿಗೆ ಕಳಿಸಲಾಗುವುದು. ಸದನವನ್ನು 10 ನಿಮಿಷ ಮುಂದೂಡಲಾಗಿದೆ.
ಸನ್ಮಾನ್ಯ ಸಭಾಪತಿಯವರು, ಸಭಾಪತಿಗಳೇ, ಹಾಂ ಹೇಳಿ. ಈಗ ಇದುವರೆಗೂ ನಾವು ಶ್ರದ್ಧಾಂಜಲಿ ಸಭೆಯನ್ನು ಮಾಡಿ ಇವತ್ತು ಅವ್ರ ಮನೆಗೆ ಸಂತಾಪ ಸೂಚಕ ನಿರ್ಣಯವನ್ನು ಕಳಿಸ್ಕೊಡ್ತಾ ಇದ್ದೀವಿ. ಈಗ ಮಾನ್ಯ ಶಿವಶಂಕರಪ್ಪನವರು ಮಂತ್ರಿಯಾಗಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಜೊತೆಯಲ್ಲಿ ಅವರು ಸಿಟ್ಟಿಂಗ್ ಸದಸ್ಯರು, ಜೊತೆಯಲ್ಲಿ ಸದನ ನಡೆಯುವಾಗ ಅವರು ತೀರೋಗಿದ್ದಾರೆ. ಇನ್ನೊಂದು ವಿಷಯ, ಅವರ ಪಾರ್ಥಿವ ಶರೀರ ಇನ್ನೂ ಅಂತಿಮ ಕ್ರಿಯೆ ಮುಗ್ದಿಲ್ಲ. ಈ ಪಾರ್ಥಿವ ಶರೀರ ಅಲ್ಲಿಟ್ಕೊಂಡು ನಾವಿಲ್ಲಿ ಸದನ ನಡೆಸೋದು ಒಂಥರ ನನಗೆ ವೈಯಕ್ತಿಕವಾಗಿ ಮತ್ತು ಎಲ್ಲರ ದೃಷ್ಟಿಯಿಂದಲೂ ಎಲ್ಲರಿಗೂ ಬೇಕಾಗಿರ್ತಕ್ಕಂಥವ್ರು, ಮತ್ತು ಇಲ್ಲಿ ರಾಜಕೀಯ ಏನಿಲ್ಲ, ಯಾವುದೇ ಥರದ ಪಕ್ಷಾತೀತವಾಗಿ ಇವತ್ತು ಅನೇಕ ಜನ ಅಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೂ ಕೂಡ ಭಾಗವಹಿಸಲಿದ್ದಾರೆ. ಹಾಗಾಗಿ ಈ ವಿಚಾರವನ್ನು ಎಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ಈ ಸದನ ನಾಳೆಗೆ ಇರ್ತಕ್ಕಂಥ ಕಲಾಪಗಳನ್ನೆಲ್ಲ ನಾಳೆಗೆ ಮುಂದೂಡಿ, ಹೇಗೋ ಏನು ಇವತ್ತು ಏನು ತೊಂದರೆ ಆಗಿದೆ ಆ ಕಲಾಪಗಳನ್ನು ನಡೆಸೋದಕ್ಕೆ ಅಡಚಣೆ ಆಗಿದೆ, ಅದನ್ನು ನಾಳೆ ಬೆಳಗ್ಗೆ 10 ಗಂಟೆಗೆ ಕರೆಯೋದು, ಇನ್ನೊಂದು ದಿನ 1 ಗಂಟೆ ಜಾಸ್ತಿ ಮಾಡೋದು, ಈ ರೀತಿ ಕಾಂಪೆನ್ಸೇಟ್ ಮಾಡಿ ಇವತ್ತಿನ ಕಲಾಪ ಹಾಳಾಗದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಮುಗಿಸೋದು ಸೂಕ್ತ ಅಂತೇಳಿ ನನ್ನ ಅಭಿಪ್ರಾಯ. ವಿರೋಧ ಪಕ್ಷ ನಾಯಕರು. ಮಾನ್ಯ ಸಭಾಪತಿಗಳೇ, ಸದಸ್ಯರು ವಿಚಾರವನ್ನು ಮಂಡಿಸಿದ್ದಾರೆ. ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ಎರಡೂ ಸದನಗಳಲ್ಲಿ ಕೆಲಸ ಅಂದರೆ ಇಲ್ಲಿ ಸದಸ್ಯರಾಗಿರಲಿಲ್ಲ, ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಏನು ಸದಸ್ಯರು ನಮ್ಮ ಭೋಜೇಗೌಡರು ಒಂದು ಮಾತನ್ನು ಹೇಳಿದರು, ಪಾರ್ಥಿವ ಶರೀರವನ್ನು ಇನ್ನೂ ಅಂತ್ಯಕ್ರಿಯೆ ಆಗದೆ ಇಟ್ಕೊಂಡು ನಡೆಸೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ನನ್ನ ಇದ್ರ ಪ್ರಕಾರ ಸರ್ಕಾರದ ತೀರ್ಮಾನ ಏನು ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ನಡೆಸೋದಾದರೆ ಅಭ್ಯಂತರ ಇಲ್ಲ. ಆದರೆ ಸರ್ಕಾರದ ತೀರ್ಮಾನವನ್ನು ಹೇಳಬೇಕು. ಸದಸ್ಯರು ಏನು ಆ ಪ್ರಸ್ತಾವನೆಯನ್ನು ಇಟ್ಟಿದ್ದಾರೋ ಸರ್ಕಾರದ ತೀರ್ಮಾನ ಮಾಡಿದರೆ ನಾನು ಕೂಡ ನಮ್ಮ ಕಡೆಯಿಂದ ನಾನು ಏನು ಹೇಳ್ಬೋದು ಅನ್ನೋದು ಹೇಳ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ವಿರೋಧ ಪಕ್ಷದ ನಾಯಕರು ಅವರು ಸಹಮತ ಹೇಳಿದ್ದಾರೆ. ಅವರೆಲ್ಲರದ್ದು ಅದೇ ಅಭಿಪ್ರಾಯ, ಸದನ ಅದೇ ಅಭಿಪ್ರಾಯ ಇದ್ದರೆ ಸರ್ಕಾರದ ಯಾವುದೇ ಅಬ್ಜೆಕ್ಷನ್ ಇಲ್ಲ. ಏನು ತಿಳಿಲಿಲ್ಲ ನೀವು ಹೇಳಿದ್ದು ನನಗೆ, ತಿಳಿಲಿಲ್ಲ. ಇಲ್ಲ, ಈಗ ಸನ್ಮಾನ್ಯ ಸದಸ್ಯರು ವಿಷಯ ಪ್ರಸ್ತಾವನೆ ಮಾಡಿದ್ದಾರೆ. ಹಾಗಾಗಿ ಎಲ್ಲರದ್ದು ಅದೇ ಅಭಿಪ್ರಾಯ ಇದ್ದರೆ ಸರ್ಕಾರದಿಂದ ಯಾವುದೇ ಅಬ್ಜೆಕ್ಷನ್ ಇಲ್ಲ, ನಾವು ಸಹಿತ ಅದಕ್ಕೆ ಸಹಮತಿಸ್ತೀವಿ. ಅಲ್ಲ, ಇದನ್ನ ನಾವು ಹೋಗ್ಬೇಕಾಗಿದೆ ದಾವಣಗೆರೆಗೆ ಸಭಾಪತಿಗಳೇ. ಅದಕ್ಕೆ ನಂದು ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ಸಾಕಷ್ಟು ಜನ ಮಂತ್ರಿಗಳು ಕೂಡ ಹೋಗಬೇಕು, ನಾವು ಕೂಡ ಹೋಗಬೇಕು. ಅದಕ್ಕೆ ಒಂದು ತಮ್ಮಲ್ಲಿ ವಿನಂತಿ ಏನು ಅಂತಂದರೆ, ಇವತ್ತಿನ ಕಲಾಪ ಏನಿದೆ ಫಸ್ಟ್ ಡೇರು ಮತ್ತೆ 3:30 ನೀವು ಮಾಡಬೇಡಿ, ನಿಮ್ದು ಅಷ್ಟೇ ಹೇಳಿ. ದಯವಿಟ್ಟು ನಾಳೆಗೆ ನಡೆಸ್ಕೊಡ್ಬೇಕು ಅಂತ ವಿನಂತಿ ಮಾಡಿ. ಎಲ್ಲರ ಅಭಿಪ್ರಾಯವನ್ನು ಒಪ್ಪಿಕೊಳ್ಳಬಹುದು. ಇಂದಿನ ಪ್ರಶ್ನೋತ್ತರಗಳು ಶೂನ್ಯ ವೇಳೆಯ ಪ್ರಸ್ತಾಪವನ್ನು ನಾಳೆಗೆ ತೆಗೆದುಕೊಂಡು ಸದನವನ್ನು ನಾಳೆ 10 ಗಂಟೆಗೆ ಮುಂದೂಡಲಾಗಿದೆ.